ಪಪ್ಪಾಯ ಹಾಕಿ ಇವತ್ತಿಗೆ 14 ಮಂತ್ಸ್ ಆಗಿದೆ. ಸುಮಾರು ಕಟಾವ್ ಆಗಿದೆ. ಆದರೆ ನೋಡಿ, ಸರಿಯಾದ ಟೈಮ್ಗೆ ಬೈಯರ್ಸ್ಗಳು ಸಿಗದೆ ಈ ಥರ ಹಣ್ಣಾಗಿ ಗಿಡದಲ್ಲೆಲ್ಲ ಕೊಳ್ತು ಹೋಗ್ತಾ ಇದೆ. ನೋಡಿ, ಇದೆಲ್ಲ ಹಣ್ಣಾಗಿ ಗಿಡದಲ್ಲೇ ಕೊಳ್ತು ಹೋಗ್ತಾ ಇದೆ. ಅಕ್ಕಿಗೂಡು ಎಲ್ಲ ಇಲ್ಲೇ ಕಟ್ಕೊಂಡಿತ್ತು ಅನ್ಸುತ್ತೆ, ಬಿದ್ದೋಗಿದೆ. ಸುಮಾರು ಒಂದು 600ರಿಂದ 700 kg ಅಷ್ಟು ಹಣ್ಣು ಇದೇ ರೀತಿಯಾಗಿದೆ. ತುಂಬ ರೈಪ್ ಆಗಿರೋ ಹಣ್ಣು ಯಾವ ಬಯರ್ಸ್ ಕೂಡ ತಗೊಂಡು ಹೋಗೋದಿಲ್ಲ, ಯಾಕೆಂದರೆ ತಗೊಂಡೋದ್ರೆ ಅವ್ರಿಗೂ ಲಾಸ್ ಆಗುತ್ತೆ. ಸ್ವಲ್ಪ ಎಲ್ಲೋಯಿಶ್ ಲೈನ್ ಬಂದಾಗಲೇ ಕಿತ್ತು ಮಾರ್ಕೆಟ್ಗೆ ಹಾಕಬೇಕು. ಮೊದಲೇ ನಮ್ಮ ತೋಟದಲ್ಲಿ ಕಾಯಿಗಳು ಬಿಟ್ಟಿರೋದು ಸ್ವಲ್ಪ ಕಡಿಮೆನೇ, ಅದರಲ್ಲಿ ಈ ರೀತಿ ಹಣ್ಣಾಗಿ ಬೇರೆ ವೇಸ್ಟ್ ಆಗ್ತದೆ. ನಾವೆಷ್ಟೇ ದುಡ್ಡು ಖರ್ಚು ಮಾಡಿ ತೋಟ ಚೆನ್ನಾಗಿ ನೋಡಿಕೊಂಡ್ರು ಕೊನೆಗೆ ಅದನ್ನು ಫೈನಲ್ ಪ್ರಾಡಕ್ಟ್ನ ತೊಗೊಂಡೋಗಿ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಫೇಲ್ ಆಗ್ತೀವಿ ಅಂತಾದರೆ ಕಂಪ್ಲೀಟ್ ಲಾಸ್ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಮಾರ್ಕೆಟಿಂಗ್ ಬಗ್ಗೆನೂ ಚೆನ್ನಾಗಿ ಸ್ಟಡಿ ಮಾಡಿ ನಾವು ಯಾವುದೇ ಒಂದು ಬೆಳೆನ ಬೆಳಿಬೇಕಾಗಿದೆ. ಇನ್ನೊಂದೇನೆಂದರೆ, ಈ ಸಣ್ಣ ರೈತರು ಯಾವುದೇ ಒಂದು ಬೆಳೆನ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬಾರ್ದು ಅಂತ ನನ್ನ ಒಂದು ಒಪಿನಿಯನ್ನು. ಪಪ್ಪಾಯ ಇನ್ನೂ 1 ವರ್ಷ ಇರಬೇಕಾಗಿತ್ತು. ಗಿಡ ಚೆನ್ನಾಗಿದ್ದಿದ್ರೆ ಇನ್ನೂ 1 ವರ್ಷ ಹಣ್ಣು ಬಿಡಿಸ್ಬೋದಾಗಿತ್ತು. ಸೊ ವೈರಸ್ ಅಟ್ಯಾಕ್ ಆಗಿ ಆಲ್ಮೋಸ್ಟ್ ಗಿಡ ಎಲ್ಲ ನೋಡಿ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್. ಈ ಪಪ್ಪಾಯ 2 ಎಕರೆಗೆ ಹಾಕಿ ಸುಮಾರು 1.5 ಲಕ್ಷ ಖರ್ಚಾಗಿತ್ತು. ಈಗ ಬಂದಿರೋದು ನೋಡಿದ್ರೆ ಒಂದು 50,000ನೂ ಬಂದಿಲ್ಲ ಅನ್ಸುತ್ತೆ. ಸೊ 2ನೇ ಬೆಳೆನೂ ಕಂಪ್ಲೀಟ್ ಲಾಸ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ವೀಕಲ್ಲಿ 1 ಎಕರೆಗೆ ಅಡಿಕೆ ಗಿಡ ಹಾಕಬೇಕು ಅಂತ ಈಗ ಅಂದ್ಕೊಂಡಿದ್ದೀನಿ. ಜೊತೆಗೆ ಒಂದು 4-5 ವೆರೈಟಿ ಒಂದು ಫ್ರೂಟ್ ಪ್ಲ್ಯಾಂಟ್ಗಳನ್ನ ತಂದಿದ್ದೀನಿ. ಸೊ ಅದ್ರ ಜೊತೆಗೆ ಅದನ್ನು ಪ್ಲಾಂಟೇಶನ್ ಮಾಡಿಬಿಡ್ತೀನಿ. ನೋಡಿ, ಎಷ್ಟು ದೊಡ್ಡ ಹಣ್ಣು ಗಿಡದಲ್ಲೇ ಹಣ್ಣಾಗಿ ಕೊಳ್ತೋಗಿದೆ. ನೋಡಿ, ಸೊ ನೋಡಿ, ಇದೇ ಫ್ರೂಟ್ ಫ್ಲೈ. ಇದೇ ಎಲ್ಲ ರೀತಿ ಹಣ್ಣನ್ನು ಹಾಳು ಮಾಡೋದು ಇದೇ ಕೀಟನೇ. ನೋಡಿ, ಇದೆಲ್ಲ ಈ ಹುಳ ಮಾಡಿರೋ ಕೆಲಸನೇ. ನೋಡಿ, ಸುಮಾರು ಏನಿಲ್ಲ ಅಂದರೆ ಒಂದು 3-4 kg ಆದರೂ ಇದೆ ಹಣ್ಣು ಕೊಳ್ತೋಗಿದೆ. ಕೆಲವು ಕಡೆ ಸರಿಯಾಗಿ ಬೆಳೆ ಬರದೆ ಲಾಸ್ ಆದರೆ, ಬೆಳೆ ಬಂದ್ರೂ ಸರಿಯಾದ ಟೈಮ್ಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗದೆ ಲಾಸ್ ಆಗಿದೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಕಡೆನೂ ಹಣ್ಣಾಗಿದೆ. ಏನು ಮಾಡೋದು, ಬಯರ್ಸ್ ಬರಲಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಒಂದು ಮಿಕ್ಸ್ಡ್ ಕ್ರಾಪ್ ಬೆಳೆದಾಗ ಒಂದಿಲ್ಲ ಅಂದರೆ ಇನ್ನೊಂದು ಕ್ರಾಪ್ ನಮಗೆ ಲಾಭ ಕೊಡುತ್ತೆ. ಈಗ ಈ ಹಣ್ಣನ್ನು ನಾವು ಕಿತ್ಕೊಂಡೋಗಿ ಫ್ರೂಟ್ ಅಂಗಡಿ ಅವನಿಗೆ ಮಾರ್ತೀವಿ ಅಂತಾದರೆ, ಈಗ 1/2 ಟನ್ ಇಲ್ಲ 1 ಟನ್ ಹಣ್ಣು ಅವನಿಗೆ ಬೇಕಾಗೋದಿಲ್ಲ. ಹಾಗಂತ ನಾವು ಎಲ್ಲ ಫ್ರೂಟ್ ಅಂಗಡಿಗಳ್ನೂ ಸುತ್ಕೊಂಡಿರೋಕ್ಕೂ ಆಗೋದಿಲ್ಲ. ಒಂದು ಲಾರ್ಜ್ ಸ್ಕೇಲಲ್ಲಿ ಫಾರ್ಮಿಂಗ್ ಮಾಡಿದ್ರೆ ಲಾಸ್ ಕೂಡ ದೊಡ್ಡದಾಗೆ ಆಗುತ್ತೆ, ಪ್ರಾಫಿಟ್ ಆದರೂ ಕೂಡ ದೊಡ್ಡದಾಗೆ ಆಗುತ್ತೆ. ಜನಕ್ಕೆ ಬಂದು ಫ್ರೀಯಾಗಿ ಕಿತ್ಕೊಂಡೋಗ್ರೆ ಅಂತ ಹೇಳಿದ್ರೂ ಯಾರೂ ಬರ್ತಿಲ್ಲ.
ಇನ್ನೇನು ನಾವು ಕಿತ್ಕೊಂಡೋಗಿ ಕೊಡೋಕ್ಕಾಗುತ್ತಾ? ಆದರೆ ಈಗ ಪಪ್ಪಾಯ ಬಗ್ಗೆ ಸ್ವಲ್ಪ ಹೇಗೆ ಬೆಳಿಬೇಕು ಅಂತ ಒಂದು ಐಡಿಯಾ ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತ ಈಗ ಏನೇನು ತಪ್ಪುಗಳಾಗಿದೆ ಅದನ್ನೆಲ್ಲ ಸರಿ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿದೆ. ಈಗಿರೋ ಹಣ್ಣುಗಳನ್ನೆಲ್ಲ ಕಿತ್ಕೊಂಡೋಗಿ ನಾವೇ ಮಾರೋಣ ಅಂತ ಹೇಳಿದ್ರು ಅದಕ್ಕೂ ಒಂದು ಸಮಥಿಂಗ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಮತ್ತೆ ಆ ಇನ್ವೆಸ್ಟ್ಮೆಂಟ್ ವಾಪಸ್ ತೊಗೊತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಇನ್ನು ಈ ನವಿಲ್ಗಳು ಅರ್ಧ ತೋಟನೇ ಹಾಳು ಮಾಡಾಕ್ಬಿಟ್ಟಿದೆ. ಅಟ್ಲೀಸ್ಟು ಈ ಕೆಳಗಡೆ ಬಿದ್ದಿರೋ ಹಣ್ಣಾದರೂ ತಿನ್ನಲ್ಲ ಅದು. ಇಲ್ಲಿ ನೋಡಿ, ಈ ರೀತಿ ಫ್ರೆಶ್ ಫ್ರೂಟೇ ಬೇಕು ಅದಕ್ಕೆ. ಇಲ್ಲ ನವಿಲ್ ಮಾಡಿರೋ ಕೆಲಸ. ಇಲ್ಲೇ ಎಲ್ಲಾದರೂ ಬೇಲಿ ಸಂದಿಲಿ ಇರುತ್ತೆ. ನೋಡಿ, ಆ ಬೇಲಿಗಳು ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ಕುತ್ಕೊಂಡಿರುತ್ತೆ ಆಲ್ಮೋಸ್ಟ್. ಈ ಮೊಲ, ನವಿಲು ಈ ಒಂದು ರೌಂಡ್ ಹಂಗೆ ಬಂದರೆ ಖಂಡಿತ ಇದ್ದೇ ಇರುತ್ತೆ ಅಲ್ಲಿ. ಇದ್ಯಾವುದೋ ಹಕ್ಕಿ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಆವಾಗಿಂದ ಬಂದು ಕೋರಸ್ ಕೊಡ್ತಾ ಇದೆ. ನೋಡಿ, ಹೇಳಿದ ತಕ್ಷಣ ಸೈಡ್ಗೆ ಹೊರಟೋಯ್ತು, ಕೇಳಿಸ್ಕೊಂತು ಅನಿಸುತ್ತೆ. ಸುಮಾರು ಜನ ಅಡಿಕೆ ಬೇಡ ಅಂತ ಹೇಳಿದ್ರು, ಯಾಕೆಂದರೆ ಅದು ತುಂಬ ಮೇಂಟೆನೆನ್ಸ್ ಜಾಸ್ತಿ. ಬಟ್ ನನಗೇನು ಅಂತ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ಈಗ ಆಲ್ಮೋಸ್ಟ್ ಇಲ್ಲ ಅಕ್ಕಪಕ್ಕ ತೋಟಗಳೆಲ್ಲ ಹಾಕಿದ್ದಾರೆ ತುಂಬ ಜನ. ಏನು ಅವರೇನು ಯಾವಾಗಲೂ ಏನು ಅಲ್ಲಿ ಕೆಲಸ ಮಾಡಬೇಕು, ಯಾವಾಗಲೂ ತೋಟದಲ್ಲೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಈಗ ಸಣ್ಣ ಸಸಿ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಶೇಡ್ ಬೇಕು. ಸೊ ಅದಕ್ಕೋಸ್ಕರನೇ ಬಾಳೆ ಹಾಕ್ತಾಯಿದ್ದೀನಿ ಜೊತೆಗೆ. ನೋಡಬೇಕು. ಜೊತೆಗೆ ನಮ್ಮ ಅಪ್ಪ ಅಮ್ಮ ಕೂಡ ಇರ್ತಾರೆ. ಅವ್ರ ಕೈಲಾದಷ್ಟು ಅವ್ರು ಕೆಲಸ ಮಾಡಿಕೊಂಡು ತೋಟ ನೋಡ್ಕೋತಾರೆ. ಲಾಸ್ ಆಗಲೇಬೇಕು ಅಂತ ಇದ್ರೆ ನಾವು ತಡೆಯೋಕ್ಕಾಗೋದಿಲ್ಲ ಅಲ್ವಾ. ಲಾಸ್ ಆಗುತ್ತೆ ಅಂತ ಗೊತ್ತಿದ್ರು ನೋಡಿ, ಯಾವುದೋ ಅಕ್ಕಿ ಬೇಜಾನ್ ಕೊಟ್ಲೆ ಕೊಡ್ತಾ ಇದೆ. ಇದೇನು ಶಕುನದ ಅಕ್ಕಿನ ಏನೋ ಹೇಳ್ತಾರೆ ಈ ಅಕ್ಕಿಗೆ. ನೋಡಿ, ಮತ್ತೆ ಬರ್ತೈತೆ ಅಲ್ಲಿ ನೋಡಿ. ಲಾಸ್ ಆಗತ್ತೆ ಅಂತ ಗೊತ್ತಿದ್ರು ಯಾರು ಬೇಕು ಅಂತ ಬೆಳೆಯೋದಿಲ್ಲ. ಸೊ ಬೇರೆ ತೋಟಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಪಪ್ಪಾಯ ಹಾಕಿದೆ. ಅದು ಈ ರೀತಿ ಹೊಗೆ ಹಾಕಿಸ್ಕೊಂತು. ಕೆಲವೊಂದು ಸಸಿ ಹೋಗ್ಬಿಟ್ಟಿತ್ತು, ರಿಪ್ಲೇಸ್ಮೆಂಟ್ ನಡೀತಾ ಇದೆ. ನಿನ್ನೆ ಕೆಲವು ಸೀತಾಫಲ,
ಚಿಕ್ಕ ಗಿಡಗಳನ್ನ ಈ ಬದುನಲ್ಲಿ ಹಾಕಿದ್ದಾಯಿತು. ಇನ್ನೂ ಒಂದು ವರ್ಷ 2 ವರ್ಷ ಅದನ್ನ ಕಾಪಾಡಿಕೊಂಡ್ರೆ ಆಮೇಲೆ ಹಣ್ಣು ಕೊಡುತ್ತೆ. ಬೆಳಗ್ಗೆ ಎದ್ದು ತೋಟದಲ್ಲಿ ವಾಕ್ ಮಾಡೋದು ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಲ್ಲ, ಅದನ್ನು ಅನುಭವಿಸೋರಿಗೆ ಗೊತ್ತು. ಈ ಹಕ್ಕಿ ಪಕ್ಷಿಗಳ ಶಬ್ದ ಕೇಳೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಈ ನ್ಯಾಚುರಲ್ ಸೌಂಡ್ ನಿಮ್ಗೆ ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಮರಗಳನ್ನ ಇಲ್ಲ ಹಣ್ಣಿನ ಗಿಡಗಳನ್ನ ಹಾಕಿದ್ರೆ ಸಾಕು, ಎಲ್ಲ ಪಕ್ಷಿಗಳು ತಾನಾಗಿ ನಿಮ್ಮ ತೋಟಕ್ಕೆ ಬರುತ್ತೆ. ಇದರಿಂದ ನಿಮಗೆ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಒಳ್ಳೇದೇನೆಂದರೆ ಯಾವುದೇ ಪೆಸ್ಟಿಸೈಡ್ಸ್ನ ನೀವು ಗಿಡಗಳಿಗೆ ಹೊಡೆಯೋದು ಎಲ್ಲ ಕೀಟಗಳನ್ನ ಈ ಪಕ್ಷಿಗಳು ಹಿಡಿದು ತಿನ್ನುತ್ತೆ. ಜೊತೆಗೆ ನಿಮ್ಮ ಬೆಳೆ ಏನಿದೆ ಅಥವಾ ಫ್ರೂಟ್ ಅದನ್ನು ತಿನ್ನುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಕಲ್ಲಂಗಡಿ ಬೆಳೆ ಹಾಕಿ ಆಲ್ಮೋಸ್ಟ್ ಎಲ್ಲ ಲಾಕ್ಡೌನಿಂದ ಎಲ್ಲ ಲಾಸ್ ಆಗಿತ್ತು ಅಂತ ಹೇಳಿದೆ. ನೋಡಿ, ಇದೇ ಜಮೀನಲ್ಲಿ ಕಲ್ಲಂಗಡಿ ಹಾಕಿದ್ದು. ಈಗ ನೆಕ್ಸ್ಟು ರಾಗಿ ಹಾಕೋಣ ಅಂತ ಹೇಳಿ ಉಳುಮೆ ಮಾಡಿ ಬಿಟ್ಟಿದ್ದೀವಿ. ನಿನ್ನೆ ರಾತ್ರಿ ಒಳ್ಳೆ ಮಳೆ ಆಗಿದೆ. ಈ ಬದ ಅಂತೂ ಒಂದು ಜೋರು ಮಳೆ ಬಂದರೆ ಹೊಡೆದೋಗುತ್ತೆ. ಎಲ್ಲ ಮಣ್ಣೆಲ್ಲ ಪಕ್ಕದ ಅಡಿಕೆ ತೋಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಸುಮಾರು ಒಂದು 4-5 ಸರಿ ರಿಪೇರ್ ಮಾಡಿದ್ರೂ ರಿಪೇರ್ ಆಗೋ ಥರನೇ ಕಾಣಿಸ್ತಾ ಇಲ್ಲ ಇದು. ಫ್ರೀಯಾಗಿ ಪಕ್ಕದ ತೋಟಕ್ಕೆ ಮಣ್ಣೋಗಿ ಸೇರ್ಕೊಳ್ತಾ ಇದೆ. ಗಿಡ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಈಗ ಹೋದ ವಾರದಲ್ಲಿ ತೆಂಗಿನ ಸಸಿಗಳಿಗೆ ಕೊಟ್ಟಿಗೆ ಗೊಬ್ಬರನ ಹಾಕಿದ್ದೀವಿ. ಬೇರೆ ಏನು ಕೆಮಿಕಲ್ ಫರ್ಟಿಲೈಸರು ಈ ಸ್ಟೇಜಲ್ಲಿ ಗಿಡಕ್ಕೆ ಬೇಕಾಗೋದಿಲ್ಲ. ಈಗ 2 ವರ್ಷ ಆಗಿದೆ. ಇನ್ನೂ ಒಂದು 2 ವರ್ಷ ಗಿಡ ಚೆನ್ನಾಗಿ ನೋಡಿಕೊಂಡ್ರೆ ಆಮೇಲೆ ಒಳ್ಳೆ ಕಾಯಿ ಕೊಡುತ್ತೆ. ಯಾಕೋ ಸುಳಿ ಏನೋ ಕಾಯಿಲೆ ಬಂದಿರೋ ಹಾಗಿದೆ. ನೋಡಿ, ಪೂರ್ತಿ ಸುಳಿನೇ ಕಿತ್ತೋಗಿದೆ. ಇವತ್ತು ಅಡಿಕೆ ಸಸಿ ತಗೊಳ್ಳೋಕೆ ಇಲ್ಲೇ ಒಂದು ಪಕ್ಕದ ಹಳ್ಳಿಲಿ ಒಂದು ನರ್ಸರಿಗೆ ಬಂದಿದ್ದೀನಿ. ಈ ಒಂದು ಸಸಿ ಬೆಲೆ ಇವತ್ತು 40 ರೂಪಾಯಿ ಆಗಿದೆ. ತೋಟ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ, ಜೊತೆಗೆ ಎಲ್ಲದರ ಬೆಲೆನೂ ಏರ್ತಾ ಹೋಗ್ತಿದೆ. ಪಪ್ಪಾಯ ಗಿಡನೆಲ್ಲ ತೆಗ್ಸಾಕಿ ಅಡಿಕೆ ಗಿಡ ಹಾಕ್ಸೋಕ್ಕೆ ಟ್ರೆಂಚ್ ಹೊಡಿಸ್ತಾ ಇದ್ದೀವಿ. ಸುಮ್ಮನೆ ಬಿಟ್ಕೊಂಡು ನೋಡಿ ಹಣ್ಣಾಗಿ ಎಲ್ಲ ಉದುರ್ತಾ ಇದೆ. ಸುಮ್ಮನೆ ಹಾಗೆ ಬಿಡೋದ್ರಿಂದ ಏನೂ ಯೂಸ್ ಇಲ್ಲ. ಅಟ್ಲೀಸ್ಟು ಈಗ ಅಡಿಕೆ ಸಸಿನಾದರೂ ಹಾಕಿದ್ರೆ ಅಡಿಕೆ ತೋಟ ಆಗುತ್ತೆ. ಹಾಗಾಗಿ ಎಲ್ಲ ಕಾಯಿ ಸಮೇತನೇ ಗಿಡ ಎಲ್ಲ ನೋಡಿ ಎಷ್ಟೊಂದು ಕಾಯಿ ಇದೆ. ಕಾಯಿ ಸಮೇತನೇ ಗಿಡ ಎಲ್ಲ ಕೀಳ್ಸಾಕ್ಸ್ತಾ ಇದ್ದೀನಿ. ಲಾಸ್ ಆಗಬೇಕು ಅಂತ ಯಾರೂ ಬೆಳೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. 9x8 ಸ್ಪೇಸಿಂಗಲ್ಲಿ ಸಸಿ ಹಾಕೋದಕ್ಕೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಮಾರ್ಕ್ ಮೇಲೆ ಟ್ರೆಂಚ್ ಬರುತ್ತೆ. ಜೊತೆಗೆ ನಮ್ಮ ತಂದೆಯವರು ಇನ್ನೊಂದು 2 ದಿನದಲ್ಲಿ ಬಾಳೆಕಂದು ಕೂಡ ಹಾಕಿಸ್ತಾರೆ.
ಬೇಜಾರಾಗುತ್ತೆ ಅಲ್ವಾ ಈ ರೀತಿ ಕಣ್ಮುಂದೆನೇ ತೋಟ ನಾಶ ಮಾಡೋಕ್ಕೆ. ಕಷ್ಟಪಟ್ಟು 1 ವರ್ಷ ಕೆಲಸ ಮಾಡಿದ್ದೀವಿ, ಆದರೆ ಅದಕ್ಕೆ ಬೆಲೆನೇ ಸಿಗದೆ ಹೋದಾಗ ಬೇರೆ ಏನು ಮಾಡೋಕ್ಕಾಗುತ್ತೆ. ರೀಸೆಂಟ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ JCB ಟ್ರೆಂಡಿಂಗ್ ಆಗ್ತಾ ಇತ್ತು. ನೀವು ನೋಡಿರ್ತೀರ ಇಲ್ವೋ ಗೊತ್ತಿಲ್ಲ. ಎಕ್ಸಾಕ್ಟಾಗಿ ನನಗೂ ಅಷ್ಟಾಗಿ ಗೊತ್ತಿಲ್ಲ ಏನು ವಿಷಯಕ್ಕೆ ಟ್ರೆಂಡ್ ಆಗ್ತಾ ಇತ್ತು ಅಂತ. ಈ ಇಂಟರ್ನೆಟ್ಟೇ ಹಾಗೆ ಅಲ್ವಾ, ಯಾವ ವಿಷಯ ಯಾವಾಗ ಹೆಚ್ಚು ಪ್ರಸಿದ್ಧಿ ಪಡ್ಕೊಳ್ಳೋದೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ರೆಂಚ್ ಓಡಿಸಿದ ಕೆಲಸ ಎಲ್ಲ ಮುಗೀತು. ಇವತ್ತು ಸಸಿ ನೆಡ್ತಿದ್ದೀವಿ. ಭೂಮಿ ತಾಯಿಗೆ ಪೂಜೆ ಮಾಡಿ ಏನೇ ತಪ್ಪಾಗಿದ್ರೂ ಕ್ಷಮಿಸಿ ಕಾಪಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಈಗ ಯಾವುದೇ ಗೊಬ್ಬರ ಕೊಟ್ಟಿಲ್ಲ. ಸೊ ಸಸಿ ಹಾಕಿ ಒಂದು 2 ತಿಂಗಳಾದಮೇಲೆ ಹೊಸ ಬೇರುಗಳು ಬರೋಕ್ಕೆ ಶುರು ಆದಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕೋಣ ಅಂತ ಹೇಳಿ ಈಗ ಹಾಗೆ ಸಸಿ ನಡೆಸ್ತಾ ಇದ್ದೀವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ನೀವು ಆಲ್ರೆಡಿ ತೋಟ ಮಾಡಿರೋರು ಇರ್ತೀರ. ನಿಮ್ಗೇನಾದರೂ ಹೇಳಬೇಕು ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.